ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಹೋಗ್ತಾ ಇದ್ದೀನಿ ಬೀದರ್ಗೆ ಶ್ರೀ ಕ್ಷೇತ್ರ ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ ನೋಡೋದಕ್ಕೆ. ಈ ವಿಡಿಯೋದಲ್ಲಿ ಕೊನೆಯ ತನಕ ಇರಿ, ನಿಮಗೆ ಕೂಡ ತೋರಿಸ್ತೀನಿ. ರಾಯಚೂರಿಂದ ಬೆಳಿಗ್ಗೆ 8:40ಕ್ಕೆ ಟ್ರೈನ್ ಇತ್ತು ನೋಡಿ, KSR ಬೆಂಗಳೂರು ಟು ಹಜೂರ್ ಸಾಯಂ ನಾಂದೇಡ್ ಟ್ರೈನ್. ಅದೇ ಟ್ರೈನ್ಗೆ ಹೋಗ್ತಾ ಇದ್ದೀನಿ. ಡೈಲಿ 8:40ಕ್ಕೆ ಬರುತ್ತೆ ರಾಯಚೂರಿಗೆ. ಕೃಷ್ಣಾ ನದಿಯಲ್ಲಿ ನೀರು ಫುಲ್ ಇದ್ದು ನೋಡಿ, ವ್ಯೂ ಮಾತ್ರ ಸೂಪರ್ ಆಗಿ ಕಾಣ್ತಾ ಇತ್ತು. ಅದಕ್ಕೆ ಒಂದು ವಿಡಿಯೋ ತೆಗೆದೆ. 4 ಸ್ಟೇಷನ್ ಆದ್ಮೇಲೆ ಒಂದು ಕ್ರಾಸ್ ಬರುತ್ತೆ, ವಾಡಿ ಕ್ರಾಸ್ ಅಲ್ಲಿ ಟ್ರೈನ್ ಕ್ರಾಸ್ ಆಗುತ್ತೆ ನೋಡಿ. 6 ತಾಸು ಜರ್ನಿ ಮಾಡಿದೆ ನೋಡಿ ರಾಯಚೂರಿಂದ ಬೀದರ್ಗೆ. ಅಂತೂ ಇಂತೂ ಬೀದರ್ ರೈಲ್ವೆ ಸ್ಟೇಷನ್ಗೆ ಬಂದೆ. ಬೀದರ್ ರೈಲ್ವೆ ಸ್ಟೇಷನ್ ಇಂದ 5 ಕಿಲೋಮೀಟರ್ ಇದೆ ಜರಣಿ ನರಸಿಂಹ ದೇವಸ್ಥಾನ. ಜರಣಿ ನರಸಿಂಹ ದೇವಸ್ಥಾನ ಹತ್ರ ಬಂದೆ ನೋಡಿ. ದರ್ಶನ ಮಾಡ್ಕೊಂಡು ಬರೋದಕ್ಕೆ ನೀರಾಗಿಂದ ಹೋಗ್ಬೇಕು ನೋಡಿ. ನಮ್ಮ ಕರ್ನಾಟಕದಲ್ಲಿ ಇಂಥ ಪ್ಲೇಸ್ ಇದೆ ಅಂತ ನನಗೆ ಗೊತ್ತಿದ್ದೇ ಇಲ್ಲ. ನನಗಂತೂ ಒಂಥರ ಎಕ್ಸ್ಪೀರಿಯನ್ಸ್ ಆಯ್ತು. ನೀರಾಗಿಂದ ಹೋಗೋದು, ಅದು ನೀರಾಗಿಂದ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ದೇವರದು. ನೀವೇನಾದ್ರೂ ಬೀದರ್ಗೆ ಹೋದ್ರೆ ಈ ದೇವಸ್ಥಾನ ನೋಡ್ಕೊಂಡೇ ಹೋಗಿ. ದೇವರ ದರ್ಶನ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಶಿವನ ದರ್ಶನ ಮಾಡ್ಕೊಂಡು ಹಾಗೆ ಎಲ್ಲ ಹೊರಗಡೆ ಸುತ್ತಮುತ್ತ ನೋಡ್ಕೊಂಡು ನಾನೇ ಹೊರಟೆ ಬೀದರ್ ರೈಲ್ವೆ ಸ್ಟೇಷನ್ಗೆ. ಬೀದರ್ ಇಂದ ಸಾಯಂಕಾಲ 6 ಗಂಟೆಗೆ ಟ್ರೈನ್ ಇತ್ತು, ಲಾತೂರ್ ಟು ಯಶವಂತಪುರ್ ಟ್ರೈನ್. ಆ ಟ್ರೈನ್ ಹತ್ತಿ ರಾಯಚೂರಿಗೆ ಬಂದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.